ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಹೌದು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ರೀತಿ ಹೇಳ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರು. ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಗೆ HD ಕುಮಾರಸ್ವಾಮಿ ಹಾಗೂ ದೇವೇಗೌಡ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅವರು ಪತ್ರಿಕಾಗೋಷ್ಠಿಯೊಂದಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ಮುಂದುವರೆದು ಅವರು ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂದರೆ, BJP ಅವರು 900 ಎಕರೆ ಜಮೀನೇನಿದೆ ಅದನ್ನ KIADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅವರಿಗೆ ನೀಡಬೇಕಾದ್ರೆ ಇವರಿಬ್ರು ಯಾಕೆ ಸಹಕಾರವನ್ನ ಕೊಟ್ಟರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಿದೆ ಅದಕ್ಕೆ HD ದೇವೇಗೌಡ ಅವರು ಹೋರಾಟ ಮಾಡ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅವರು ಹೋರಾಟ ಮಾಡಿದ್ರೆ ತುಂಬಾನೇ ಸಂತೋಷ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದೇ ಅವರ ಸುಪುತ್ರ ಆಗಿರುವಂತಹ HD ಕುಮಾರಸ್ವಾಮಿ ಅವರು. ಅದಕ್ಕಾಗಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಜಾಗದ ಡಿನೋಟಿಫಿಕೇಶನ್ ಯಾಕೆ ಅವರು ಮಾಡಲಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಬನ್ನಿ ಆಗಿದ್ರೆ ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆ ಅಥವಾ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಇದರ ತಂಟೆ ತಕರಾರು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಮೊದಲನೇದಾಗಿ, ಈ ಬೆಂಗಳೂರು ದಿನೇ ದಿನೇ ವಿಸ್ತಾರದಲ್ಲಿ ಹೆಚ್ಚಾಗಿ ಹೋಗ್ತಾನೆ ಇದೆ. ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ತುಂಬ ಒತ್ತಡ ಆಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಕೆಲಸ ನಿರ್ವಹಿಸೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಅದಕ್ಕಾಗಿ ಈ ನಮ್ಮ ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಹೊರಟಿದೆ. ಹಾಗಿದ್ರೆ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರೋಗ್ರಾಮ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಕುಣಿಗಲ್ಲಲ್ಲಿ ಮಾಡ್ತಾರೆ, ಬಿಡದಿಯಲ್ಲಿ ಮಾಡ್ತಾರೆ, ಹರೇಹಳ್ಳಿಲಿ ಮಾಡ್ತಾರೆ. ಇಲ್ಲಿ ಏನನ್ನ ಮಾಡ್ತಾರೆ ಅಂತ ಅಂದರೆ, ಅವರು ಹೊಸದಾಗಿ ಪಟ್ಟಣವನ್ನ ನಿರ್ಮಿಸ್ತಾರೆ, ಅದನ್ನ ಅಭಿವೃದ್ಧಿ ಮಾಡ್ತಾರೆ, ಅದರಲ್ಲಿ ವ್ಯವಸ್ಥಿತವಾಗಿರುವಂತಹ ಮೂಲ ಸೌಕರ್ಯಗಳನ್ನ ನೀಡ್ತಾರೆ. ಇದರಿಂದ ಏನಾಗುತ್ತೆ, ಈ ಬೆಂಗಳೂರು ನಗರ ಏನಿದೆ ಅದ್ರ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಹೌದು, ಅದೆಲ್ಲ ಸರಿ. ಈಗ ಬಿಡದಿಯನ್ನೇ ಯಾಕೆ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಿಡದಿಯು ಬೆಂಗಳೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟೇ ಅಲ್ಲ, ಇಲ್ಲಿ ಈಗಾಗಲೇ IBM ಆಗಿರ್ಬೋದು, ಟೊಯಾಟೋ ಆಗಿರ್ಬೋದು, ಕೋಕಾ-ಕೋಲಾ ಕಂಪನಿಗಳು ಈಗಾಗಲೇ ಇಲ್ಲಿದ್ದಾವೆ. ಮತ್ತು ಈ ಬಿಡದಿ ಏನಿದೆ ಕೈಗಾರಿಕಾಕ್ಕೆ ಹೇಳಿ ಮಾಡಿಸ್ತಿದ್ದಂಥ ಜಾಗ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಹಾಗಿದ್ರೆ ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಗೆ ಇರುವಂತಹ ಲಾಭ ಅಥವಾ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಲಾಭ ಮತ್ತು ನಷ್ಟವನ್ನ ನೋಡೋಣ ಬನ್ನಿ. ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬೆಂಗಳೂರು ನಗರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಹೌದು ಸ್ನೇಹಿತರೆ, ಹೆಚ್ಚಾಗಿ ಜನರು ಕೆಲಸಕ್ಕೆ ಅಥವಾ ತಮ್ಮ ವಹಿವಾಟುಗಳಿಗಾಗಿ ಈ ರೀತಿ ಈ ಟೌನ್ಶಿಪ್ ಏನಿದೆ ಈ ನಗರಗಳಿಗೆ ಹೋಗೋದ್ರಿಂದ ಬೆಂಗಳೂರಿನ ನಗರದ ಮೇಲೆ ಒತ್ತಡವನ್ನು ಕಡಿಮೆ ಮಾಡ್ಬೋದಾಗಿದೆ. ಎರಡನೇ ಲಾಭ ಏನಪ್ಪಾ ಅಂದರೆ, ಇದನ್ನ ಹೊಸದಾಗಿ ಕೈಗಾರಿಕಾ ಮತ್ತು IT-BT ಹಬ್ನಾಗಿ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರನ್ನ ಈಗ IT-BT ಹಬ್ ಅಂತ ಕರೀತಾರೆ. ಆದ್ರಿಂದ ಬೆಂಗಳೂರಿನ ಮೇಲೆ ಒತ್ತಡನ ಕಡಿಮೆ ಮಾಡೋದಕ್ಕೆ ಈ ರೀತಿ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಯನ್ನು ಬಿಡದಿಲ್ ಮಾಡೋದ್ರಿಂದ ಈ ಕೈಗಾರಿಕಾ ಮತ್ತು IT ಸ್ಥಳ ಏನಿದೆ ಇಲ್ಲಿಗೆ ಸ್ಥಳಾಂತರವಾಗೋದ್ರಿಂದ ಎಲ್ಲರೂ ಜನರು ಬೆಂಗಳೂರಿಗೆ ಹೋಗುವಂತಹ ನೆಸೆಸಿಟಿ ಇರೋದ್ರಿಲ್ಲ. ಆದ್ದರಿಂದ ಇದನ್ನ ಕೈಗಾರಿಕಾ ಮತ್ತು ಮುಂದಿನ IT ಹಬ್ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಮುಂದಿನ ಲಾಭ ಇದರಿಂದ ಏನಂತ ಅಂದರೆ, ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಬೋದು. ಹೌದು ಸ್ನೇಹಿತರೆ, ಈ ಹೊಸ ಪಟ್ಟಣಗಳನ್ನ ಮೊದಲಿಂದಾಗಿ ಕಟ್ಟಿರೋದ್ರಿಂದ ಪೂರ್ತಿಯಾಗಿ ಪ್ಲಾನಿಂಗ್ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳು ಯಾವ್ದಾವುದು ಜನಗಳಿಗೆ ನೀಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋದ್ರಿಂದ ಈ ಬೆಂಗಳೂರಿಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು ರೈಲ್ವೆ ಮತ್ತು ಮೆಟ್ರೋ ಸೇವೆಯ ಸೌಲಭ್ಯ ದೊರಕುತ್ತೆ. ಹೌದು ಸ್ನೇಹಿತರೆ, ಈ ಬಿಡದಿಯಂತಹ ನಗರಗಳಿಗೆ ಈಗಾಗಲೇ ರೈಲ್ವೆಯ ಸಂಪರ್ಕವಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಮೆಟ್ರೋ ಕೂಡ ಬರಲಿದೆ. ಇದರಿಂದ ಏನಾಗುತ್ತೆ, ಜನಗಳಿಗೆ ಎಲ್ಲ ಸೇವೆಗಳು ಕೂಡ ಬಿಡದಿಯಲ್ಲೇ ಸಿಗೋದ್ರಿಂದ ಅಥವಾ ಈ ರೀತಿ ಟೌನ್ಶಿಪ್ ಏರಿಯಾಗಳಲ್ಲಿ ಸಿಗೋದ್ರಿಂದ ಬೆಂಗಳೂರಿಗೆ ಹೋಗುವಂತಹ ನೆಸೆಸಿಟಿ ಇರೋದಿಲ್ಲ.
ಇನ್ನು ಕೊನೆಯ ಲಾಭ ಇದರಿಂದ ಏನು ಅಂದರೆ, ಈ ಬಿಡದಿ ಸುತ್ತಮುತ್ತಲಿನ ಜಾಗ ಏನಿದೆ, ಜಮೀನು ಅಥವಾ ಮನೆಯ ದರಗಳು ಹೆಚ್ಚಾಗೋಗ್ಬಿಡುತ್ತೆ. ಈ ಬಂಡವಾಳ ಹೂಡಿಕೆದಾರರು ಏನಿದ್ದಾರೆ ಅವ್ರಿಗೆ ತುಂಬಾ ಇದರಲ್ಲಿ ಲಾಭ ಆಗುತ್ತೆ ಅಂದರೆ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಯಡಿ ಯಾವುದೇ ರೀತಿಯ ನಷ್ಟಗಳು ಇಲ್ವಾ ಅನ್ನೋದನ್ನು ಕೇಳೋದಾದರೆ, ಇದರಲ್ಲೂ ಕೂಡ ಒಂದು 5 ಬಗೆಯ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ, ಜಮೀನು ತೆರವು ಮಾಡಬೇಕಾಗತ್ತೆ. ಇಲ್ಲಿರುವಂತಹ ಸ್ಥಳೀಯರು ಏನು ಮಾಡಬೇಕಾಗುತ್ತೆ ಅಂದರೆ, ಈ ಹೊಸ ಪಟ್ಟಣ ಅಭಿವೃದ್ಧಿ ಮಾಡಬೇಕಾದ್ರೆ ಈ ಜಮೀನನ್ನು ಸರ್ಕಾರಕ್ಕೆ ಅಧಿಗ್ರಹಣಕ್ಕೆ ಒದಗಿಸಬೇಕಾಗುತ್ತೆ. ಆದ್ದರಿಂದ ಜಮೀನು ತೆರವು ಮಾಡುವಂತಹ ಭಯ ಸ್ಥಳೀಕರಿಗೆ ಇರುತ್ತೆ. ಇನ್ನು ಎರಡನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಪರಿಸರದ ಮೇಲೆ ಹಾನಿಯಾಗುತ್ತೆ. ಹೌದು ಸ್ನೇಹಿತರೆ, ಇಲ್ಲಿರುವಂತಹ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ ಆಗಿರ್ಬೋದು, ನದಿ ಆಗುವಂತಹ ಕಾಲುವೆಗಳಾಗಿರ್ಬೋದು, ಇದೆಲ್ಲಕ್ಕೂ ಕೂಡ ಅಡಚಣೆ ಉಂಟಾಗಿ ಪರಿಸರದ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಕೂಡ ಬರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಮೂರನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದು ಕೇವಲ ಊಹಾತ್ಮಕವಾಗಿದೆ. ಯಾಕಂದರೆ ಇದಕ್ಕೂ ಮುಂಚೆ ಮಾಡಿದಂಥ ಹಲವಾರು ಟೌನ್ಶಿಪ್ಗಳು ಈಗ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುವುದೇ ಅನ್ನೋದಕ್ಕೆ ನಮ್ಮ ಬಳಿ ಯಾವುದೇ ರೀತಿಯ ಉದಾಹರಣೆ ಇಲ್ಲ. ಆದ್ದರಿಂದ ಇದು ಕೂಡ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಅನ್ನುವಂಥ ಕ್ವಶನ್ ಮಾರ್ಕ್ ಎಲ್ಲರ ಬಳಿಯೂ ಇದೆ ಅಂದರೆ ತಪ್ಪಾಗಲ್ಲ. ಇನ್ನು ನಾಲ್ಕನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಸಾರ್ವಜನಿಕ ಸಮಾಲೋಚನೆಯನ್ನು ಮಾಡೇ ಇಲ್ಲ. ಎಲ್ಲ ನಿರ್ಧಾರಗಳನ್ನ ಸರ್ಕಾರನೇ ತಗೊಳ್ತಾ ಇದೆ. ಬಿಡದಿಯ ಸುತ್ತಮುತ್ತಲಿರುವಂತಹ ಜನರನ್ನ ಇದರ ಕುರಿತಾಗಿ ಅವರ ಒಪಿನಿಯನ್ನೇ ಕಲೆಕ್ಟ್ ಮಾಡಿಲ್ಲ. ಸಾರ್ವಜನಿಕ ಸಮಾಲೋಚನೆ ಮಾಡದೆ ಸರ್ಕಾರ ತನ್ನಷ್ಟಕ್ಕೆ ತಾನು ಈ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆ. ಮುಂದೊಂದು ದಿನ ಇದು ಹಾನಿಕಾರಕವಾಗ್ಬೋದು ಅಂದರೆ ತಪ್ಪಾಗೋದಿಲ್ಲ. ಇನ್ನು ಕೊನೆಯ ಡಿಸ್ಅಡ್ವಾಂಟೇಜ್ ಇದರಿಂದ ಏನಪ್ಪ ಅಂದರೆ, ಪ್ರಾಯೋಗಿಕ ಅಡಚಣೆ ಆಗ್ಬೋದು. ಹೌದು ಸ್ನೇಹಿತರೆ, ಪೇಪರ್ ಮೇಲೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಯೋಜನೆ ಅಥವಾ ಸಮಗ್ರ ನಗರ ಯೋಜನೆ ಏನಿದೆ ತುಂಬ ಸುಂದರವಾಗಿ ಕಂಡರೂ ಕೂಡ ಅಲ್ಲಿ ಜಮೀನು ತೆರವು ಆಗಿರ್ಬೋದು, ಲಾಜಿಸ್ಟಿಕ್ ವ್ಯವಸ್ಥೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಎಲ್ಲವೂ ಕಷ್ಟ ಆಗ್ಬೋದು. ಪೇಪರಲ್ಲಿ ಸುಂದರವಾಗಿ ಕಂಡರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರೋಕ್ಕೆ ಬಹಳನೇ ಕಷ್ಟ ಆಗುತ್ತೆ ಅಂತ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದಿಷ್ಟು ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆಯ ವಿಷಯವಾಗಿತ್ತು. ನಿಮ್ಗೇನನ್ಸುತ್ತೆ, ಈ ಗ್ರೇಟರ್ ಬೆಂಗಳೂರು ಸಮಗ್ರ ನಗರ ಯೋಜನೆ ತಂದರೆ ಬೆಂಗಳೂರು ಮೇಲೆ ಒತ್ತಡ ಕಡಿಮೆ ಆಗುತ್ತೋ ಇಲ್ವಾ ಅನ್ನೋದನ್ನು ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.